ಬರಿಮಾರ್ನಲ್ಲಿ ನಡೆದಂತಹ ದುರಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆ ಬಸ್ಸಿನ ಡ್ರೈವರ್ ಇದ್ದಾರೆ ಉಮೇಶ್ ಅವರು, ಇದೀಗ ನಮ್ಮ ಜೊತೆಗಿದ್ದಾರೆ. ಸರ್ ಕೂಡದಾಯ್ತಾ ಅಂಡು ದಾದಂಡನಲ್ಲಿ ಜೋಕುಲಿನ ಜಪಡದು ಮಿತ್ತು ಬರೋಂದಿತ್ತು ಅಷ್ಟೇ ಗೆರಡು ಸ್ಲೋ ಬಂದಾಗ ಒಂಚೂರು ಸುಲಿ ಗಾಳಿ ಬತ್ತಲೇಕ ಗಾಳಿ ಅಲ್ಪ ಮಾತ್ರ ಪ್ಲೇಸ್ ಇಡು ಗಾಳಿ ಹಾಕಿನಿ ಸುಲಿ ಗಾಳಿ ಅವು ಆತೊಡ್ತು ಮರ ಬತ್ತು ಕೈ ತಡೆ ಎತ್ತದ ಆತನ ಒಂದು ಕ್ಷಣತ ಕೊಡ್ತಲ್ಲ ಇಜ್ಜೆ ಜಸ್ಟ್ ಆ ತೀರ್ನ ಬಾಲೆ ಇರ್ನ ಲೆಫ್ಟ್ ಸೈಡ್ ಇತ್ತೀರಾ ಅವಂಡ ಪಿರಾವಡ್ದು ಅಕ್ಲು ಸೀಟು ಪಿರಾವಡ್ಕೊಂಡು ನಿಂತು ಹಾಕಲೆ ಅಕ್ಲು ಅವರವ್ರ ಇಂಚೂರು ಜೋರು ಅಂಚು ಇಂಚಿನ ಅಂತ ನಿಪ್ಪರು ಅವು ಗೆಲ್ಲು ಬರೋ ಉಲಾಯಿ ಬರ್ತದೆ ತೀರ್ನ ಬಾಲೆ ಅವು ಗೆಲ್ಲು ತಾಗನೆ ಉಲಾಯಿ ಗೆಲ್ಲದ ಕೊಡಿ ಉಂಡೈತೆ ಉಲಾಯಿ ಬರ್ತದೆ ಏತು ವರ್ಷದಿಂಚಿ ಡ್ರೈವಿಂಗ್ ಮಾಡ್ತಂದಿಲ್ಲಾರು ಏನು ಸುಮಾರು ವರ್ಷ ಇಂಚಿತ್ತೊಂಜಿ ಘಟನೆ ಹಾಕಿದ್ವಿ ಇಚ್ಚಿ ಇಚ್ಚಿ ಕೂಡ ಬಸ್ ಮೀನು ಚೇಂಜ್ ಮಲ್ದಾರ ಕೂಡ ಬಸ್ಸು ಸೊನ್ನೆಂಕ್ಲು ನಾವು ಇಂದು ಪೂರ ಕೆಲವು ಸ್ಟಾರ್ಟ್ ಆವಂದೆ ಪೂರ ಇಪ್ಪುಂಡತ್ತು ಮುಂಚೆ ಮಾತ್ರ ಆ ಟೈಮ್ಗೆ ಒಂದು ಚೇಂಜ್ ಮಾಡಿದೆ ಬಸ್ ಬಂಡ ಬರೋಂದಿತ್ತು ನಾನೇ ಲೈನಿಂದ ಬಸ್ಸು ಅವು ಎಷ್ಟು ಬಸ್ ಲೈನಿಂದ ಬಸ್ಸೇ ಬಸ್ಸು ಲೈನ್ ಬರೋಂದಿಪ್ಪುಣ ಬಸ್ಸೇ ಇರಾಗ ಪೆಟ್ಟಾದನಾ ಕೊಂಚೂರು ಲೈಟ್ ಅದಾವು ಗ್ಲಾಸ್ ಅದ ಕೊಂಚೂರು ಕಾರ್ ಮಲ್ಲ ತೊಜ್ಜಿ ಚೂರು ಚೂರು ಊರ್ದಾಕಲು ಸಡನ್ನ ಬರ್ತದೆ ಸಹಕಾರ ಅಂತೀರಿ ಅಡ್ಡ ಸಹಕಾರ ಅಂತೀರಿ ಪೂರ ದೆತ್ತು ಪೂರ ಡ್ರೈವ್ ಒಂಜಿ ಬಾಲೆ ಏನೆಲ್ಲ ತಗೊಂಡು ಒಂಚೂರು ಉಂಡಲ್ಲ ಹಾಸ್ಪಿಟ್ಲ್ ಕೊಂಡೋಡ ಹತ್ರ ಒಂಚೂರು ಪೆಟ್ಟಾಯಿನ ಪುಷ್ಪರಾಜರ್ ನಡಿಲ್ಲ ಲಾಸ್ಟದ ಬಾ ಎಸ್ ಉಮೇಶ್ ಅವರು ದುಃಖದಲ್ಲಿದ್ದಾರೆ, ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ನಿನ್ನೆ ನಡೆದಂತಹ ದುರಂತ ಹೇಗಾಯಿತು ಅನ್ನುವಂಥದ್ದನ್ನು ಕೇಳುವಂಥ ನಿಟ್ಟಿನಲ್ಲಿ ಅವರಿಲ್ಲಿ ಮಹಜರಾಗುವಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದರು. ಅವರನ್ನು ಮಾತನಾಡಿಸಿದ್ವಿ. ಬಹಳ ವರ್ಷದಿಂದ ಡ್ರೈವಿಂಗ್ ಮಾಡ್ತಾಯಿದ್ದಾನೆ. ಇಂತಹದೊಂದು ದುರಂತ ಆಗಿರಲಿಲ್ಲ, ನಿನ್ನೆ ಆಯಿತು, ಒಂದು ಮಗುವನ್ನು ಕಳೆದುಕೊಂಡಿದ್ದೇವೆ ಅನ್ನೋಂಥ ದುಃಖದಲ್ಲಿದ್ದಾರೆ. ಜೊತೆಗೆ ನಮ್ಮ ಕೈಯಲ್ಲಿ ಹೀಗಾಯ್ತಲ್ಲ ಅನ್ನುವಂಥ ನೋವಿದೆ. ಆದರೆ ಇದು ಯಾವುದೂ ಕೂಡ ಅವರ ಡ್ರೈವಿಂಗ್ದಾಗಲಿ ಅವರು ಓಡಿಸಿದ ವಾಹನದಿಂದ ಆದ್ದು ಅಲ್ಲ, ಬದಲಾಗಿ ಪ್ರಕೃತಿ ವಿಕೋಪದಿಂದಲೇ ಅದು ಏಕಾಏಕಿ ಮರ ಬಿದ್ದಿದ್ದರಿಂದ ಹೀಗಾಗಿದೆ. ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟ ಎಲ್ಲ ಗಾಯಾಳುಗಳಿಗೆ, ಮೃತರಾದ ಮನೆಯವರಿಗೆ ಕೊಡಬೇಕು ಅನ್ನುವಂತಹ ಮನವಿಯೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತೇವೆ. ಉಮೇಶ್ ಮಿತ್ತಡ್ಕ ಮತ್ತು ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬರಿಮಾರು, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.